ನಮಸ್ಕಾರ ವೀಕ್ಷಕರೇ. ಚೌಡಿಕೆ ಇದರ ನಾದ ಕೇಳಿದ್ರೆ ಮೈ ಚುಮ್ಮೆನಿಸುತ್ತದೆ. ಈ ನಾದ ಸಾಕ್ಷಾತ್ ಯಲ್ಲಮ್ಮನ ಜೀವನ ದರ್ಶನವನ್ನೇ ಮಾಡಿಸುತ್ತದೆ. ಸೌದತ್ತಿ ಯಲ್ಲಮ್ಮನ ಕಥಾಮೃತವನ್ನ ಜೋಗತಿಯರು ಚೌಡಿಕೆ ನುಡಿಸುತ್ತಾ ಹೇಳುತ್ತಿದ್ದರೆ ಭಕ್ತಿ ಸಾಗರದಲ್ಲೇ ಮುಳುಗುತ್ತೇವೆ. ಇಂಥ ಭಕ್ತಿಯ ಮಾಯಾಲೋಕಕ್ಕೆ ಕರೆದುಕೊಂಡು ಹೋಗುವ ಚೌಡಿಕೆ ಎಂಬುವ ಮಹಾವಾದ್ಯದ ಹಿಂದಿರುವ ಹಲವು ಮಹಾಕಥೆಗಳ ಬಗ್ಗೆ ನೀವಿಂದು ಕೇಳಲೇಬೇಕು. ಚೌಡಿಕೆ ಎಂಬ ದೈವಿ ವಾದ್ಯದ ಸೃಷ್ಟಿಯ ಹಿಂದೆಯೂ ಹಲವು ರೋಚಕ ಕಥೆಗಳಿವೆ. ಅದರಲ್ಲಿ ಮೊದಲನೆಯದು ಹೀಗಿದೆ. ಶ್ರೀ ಜಗಜ್ಜನನಿ ರೇಣುಕಾದೇವಿ ಯಲ್ಲಮ್ಮನ ಕಥೆ ಅನಾವರಣಗೊಳ್ಳುತ್ತೆ. ಈ ಕಥೆಯ ಪ್ರಕಾರ ರಾಜ ಕರ್ತೃವೀರ್ಯನ ಕಣ್ಣು ಜಮದಗ್ನಿಯ ಆಶ್ರಮದಲ್ಲಿದ್ದ ಕೇಳಿದ್ದನ್ನು ನೀಡುವ ಕಾಮಧೇನುವಿನ ಮೇಲೆ ಬೀಳುತ್ತದೆ. ಹೇಗಾದರೂ ಮಾಡಿ ಆ ಕಾಮಧೇನುವನ್ನು ಪಡೆಯಬೇಕು ಎಂಬ ಆಸೆಯಿಂದ ನೇರವಾಗಿ ಜಮದಗ್ನಿಯ ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನ ಕಾಮಧೇನುವನ್ನು ತನಗೆ ಕೊಡುವಂತೆ ಕೇಳ್ಕೊಳ್ತಾನೆ. ಆಗ ಜಮದಗ್ನಿ ಇದಕ್ಕೆ ಒಪ್ಪೋದಿಲ್ಲ. ಆಗ ಜಮದಗ್ನಿ ಋಷಿಯನ್ನ ಕೊಂದು ಗೋವನ್ನ ಕೊಂಡೊಯ್ತಾನೆ. ಪತಿ ಜಮದಗ್ನಿಯ ಮರಣವನ್ನ ಕಂಡ ಪತ್ನಿಯಾದ ರೇಣುಕಾದೇವಿಯು ತುಂಬಾ ದುಃಖಿತಳಾಗ್ತಾಳೆ. ಆಗ ಇದನ್ನು ಕಂಡ ಮಗ ಪರಶುರಾಮ ಈ ಕೃತ್ಯವನ್ನ ಎಸಗಿದ ಕರ್ತೃವೀರ್ಯನನ್ನ ಕೊಂದು ಮತ್ತೆ ಕಾಮಧೇನುವನ್ನ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾನೆ. ನಂತರ ಕೊಂದಿದ್ದ ಕರ್ತೃವೀರನ ಭಾಗಗಳಿಂದ ಒಂದು ವಾದ್ಯವನ್ನ ತಯಾರು ಮಾಡ್ತಾನೆ. ಅಂದ್ರೆ ಕರ್ತೃವೀರನ ಹೊಟ್ಟೆಯೇ ಚೌಡಿಕೆಯ ಕೋಳಗ ಮಾಡಿ, ಕರುಳುಗಳನ್ನೇ ತಂತಿಯನ್ನಾಗಿ ಮಾಡಿ, ಕೈಗಳನ್ನ ಸರಿಗೋಲನ್ನಾಗಿ ಮಾಡಿ, ಬೆರಳುಗಳನ್ನ ಬಾರಿಸುವ ಕಡ್ಡಿಯನ್ನಾಗಿ ಮಾಡ್ತಾನೆ. ಹೀಗೆ ಚೌಡಿಕೆ ಎಂಬ ವಾದ್ಯವನ್ನ ತಾಯಿ ರೇಣುಕಾದೇವಿಯ ಎದುರು ನುಡಿಸುತ್ತಾ ಹಾಡಿ ಕುಣಿದು ತಾಯಿಯ ದುಃಖವನ್ನ ದೂರ ಮಾಡಿ ತಾಯಿಯ ಮನಸ್ಸಿಗೆ ನೆಮ್ಮದಿಯನ್ನ ಉಂಟು ಮಾಡ್ತಾನೆ. ಹೀಗೆ ಪರಶುರಾಮನಿಂದ ಚೌಡಿಕೆ ವಾದ್ಯದ ಸಂಪ್ರದಾಯವು ಆರಂಭವಾಯಿತು. ಈ ಪರಂಪರೆಗೆ ಸೇರಿದ ಭಕ್ತರು ಇಂದಿಗೂ ಚೌಡಿಕೆಯಿಂದ ಹಾಡಿ ಕುಣಿದು ಯಲ್ಲಮ್ಮನನ್ನ ಸಂತೃಪ್ತಿಗೊಳಿಸುತ್ತಾರೆ. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಜಮದಗ್ನಿ ಋಷಿಯ ಮಡದಿಯಾದ ರೇಣುಕಾದೇವಿಯು ಪ್ರತಿನಿತ್ಯದಂತೆ ಸೂರ್ಯೋದಯಕ್ಕೆ ಮೊದಲು ಮಣ್ಣಿನ ಮಡಿಕೆಯನ್ನ ಮಾಡಿ ಅದರಲ್ಲಿ ನೀರನ್ನ ತುಂಬಿಕೊಂಡು ತಲೆಯ ಮೇಲೆ ಸರ್ಪವನ್ನ ಸಿಂಬೆಯಾಗಿ ಮಾಡಿಟ್ಟು ಅದರ ಮೇಲೆ ಮಡಿಕೆಯನ್ನ ಇಟ್ಟುಕೊಂಡು ಪತಿಯ ಪೂಜೆಗೆ ನೀರನ್ನ ತರ್ತಾ ಇರ್ತಾಳೆ. ಇದು ಪ್ರತಿದಿನದ ಕಾಯಕವಾಗಿರುತ್ತೆ. ಆದರೆ ಒಂದು ದಿನ ಮಡಿಕೆಯನ್ನ ಹೊತ್ತು ಬರುವಾಗ ಗಂಧರ್ವರು ಜಲಕ್ರೀಡೆ ಆಡುವುದನ್ನ ನೋಡಿ ಮೈಮೆರೆತು ಬಿಡ್ತಾಳೆ. ಇದರಿಂದ ಮಡಿಕೆ ಹೊಡೆದು ಹೋಗಿಬಿಡುತ್ತೆ. ಇದರಿಂದಾಗಿ ಕುಪಿತನಾದ ಪತಿ ಜಮದಗ್ನಿ ಋಷಿ ಪತ್ನಿ ರೇಣುಕಾದೇವಿಗೆ ಶಾಪ ನೀಡಿಬಿಡ್ತಾನೆ. ಪತಿಯ ಶಾಪದಿಂದ ರೇಣುಕಾದೇವಿಯು ಚರ್ಮ ರೋಗಕ್ಕೆ ತುತ್ತಾಗ್ತಾಳೆ. ರೇಣುಕಾದೇವಿ ಚರ್ಮ ರೋಗಕ್ಕೆ ತುತ್ತಾಗಿ ಅಲೆಯುವಾಗ ಚಿಕ್ಕಯ್ಯ ಮತ್ತು ಜೋಗಯ್ಯ ಅನ್ನೋ ಶರಣರು ರೇಣುಕಾದೇವಿಯನ್ನ ನೋಡಿ ರೇಣುಕಾದೇವಿಯ ರೋಗವನ್ನ ಮುಕ್ತ ಮಾಡ್ತಾರೆ. ಮುಂದೆ ರೇಣುಕಾದೇವಿಯ ಮಹಿಮೆಯನ್ನ ಚಿಕ್ಕಯ್ಯ ಜೋಗಯ್ಯ ಒಂದು ವಾದ್ಯವನ್ನ ಹಿಡಿದು ಹಾಡುತ್ತಾ ಸುತ್ತಿಸ್ತಾರೆ. ಹೀಗೆ ಚೌಡಿಕೆ ಸಂಪ್ರದಾಯವು ಪ್ರಸ್ತುತಿಗೆ ಬಂತು ಎಂದು ಹೇಳಲಾಗ್ತಿದೆ. ಹೀಗೆ ಪೌರಾಣಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕ ಕಥೆಗಳು ಸಹ ಸೇರಿಕೊಳ್ತವೆ. ಇನ್ನು ಜನಪದ ವಾದ್ಯವಾಗಿರುವ ಚೌಡಿಕೆ ಶಕ್ತಿ ದೇವತೆಯ ಆರಾಧನೆ ಸ್ತುತಿಸುವ ಸಮಯದಲ್ಲಿ ಹಿಮ್ಮೇಳವಾಗಿ ನುಡಿಸ್ತಾರೆ. ಚೌಡಿಕೆ ಹೆಚ್ಚಾಗಿ ಉಚ್ಚಂಗಿ, ಚಂದ್ರಗುತ್ತಿ, ಹುಲಿಗಿ ಮತ್ತು ಸೌದತ್ತಿ ಎಂಬ ಪುಣ್ಯಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇನ್ನು ಚೌಡಿಕೆಯನ್ನ ನುಡಿಸುವಂತಹ ವ್ಯಕ್ತಿಗಳು ಯಲ್ಲಮ್ಮ ದೇವಿಯ ಸೇವೆಗಾಗಿ ದೀಕ್ಷೆಯನ್ನ ಪಡೆದಿರ್ತಾರೆ. ಹಾಗೆ ಇವರನ್ನ ಜೋಗಿ, ಜೋಗಿತಿ ಅಂತ ಕರೆಯಲಾಗುತ್ತೆ. ಇನ್ನು ಆಗಲೇ ಹೇಳಿದ ಹಾಗೆ ಚೌಡಿಕೆ ನುಡಿಯುವವರಲ್ಲಿ ಎರಡು ವರ್ಗಗಳಿವೆ. ಅದರಲ್ಲಿ ಜೋಗಯ್ಯ ಮತ್ತು ಜೋಗತಿ ಎಂಬ ವರ್ಗಗಳು. ಇವರ ವೇಷಭೂಷಣವು ವಿಭಿನ್ನವಾಗಿರುತ್ತೆ. ಜೋಗಯ್ಯ ಎನ್ನುವವರು ಕಚ್ಚೆ ಪಂಚೆ ತೊಟ್ಟು ತಲೆಯ ಮೇಲೆ ಬಿಳಿ ಪೇಟ, ಅಂಗಿ ಮೇಲೆ ಕೋಟು, ಹಣೆಯಲ್ಲಿ ಭಂಡಾರ, ಕೊರಳಲ್ಲಿ ಮಣಿ, ಹೆಗಲಲ್ಲಿ ಜೋಳಿಗೆಯನ್ನ ಧರಿಸ್ತಾರೆ. ಇನ್ನು ಜೋಗತಿಯರಾದರೆ ಕೆಂಪು, ಹಸಿರು ಅಥವಾ ಹಳದಿ ಬಣ್ಣದ ಸೀರೆ, ಕುಪ್ಪಸವನ್ನ ತೊಟ್ಟು ಕೈತುಂಬ ಬಳೆ, ಹಣೆಯಲ್ಲಿ ಕುಂಕುಮ, ಭಂಡಾರವನ್ನ ಹಚ್ಚಿಕೊಂಡು ತಲೆಯ ತುಂಬ ಹೂವನ್ನ ಮುಡಿದುಕೊಂಡು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ತಲೆಯ ಮೇಲೆ ದೇವಿಯ ಪ್ರತಿರೂಪವಾದ ತಾಮ್ರದ ಬಿಂದಿಗೆಯನ್ನ ಇಟ್ಟುಕೊಂಡು ಅದಕ್ಕೆ ನವಿಲುಗರಿ, ವಿಳೆದೆಲೆ ಸೇರಿಸಿ ಮುಂಭಾಗಕ್ಕೆ ಯಲ್ಲಮ್ಮನ ಮೂರ್ತಿಯನ್ನ ಇಟ್ಟು ಅಲಂಕಾರ ಮಾಡಿ ಚೌಡಿಕೆಯನ್ನ ನುಡಿಸುತ್ತಾ ಹಾಡುತ್ತಾರೆ. ಇದನ್ನ ನೋಡೋದೇ ಒಂದು ಭಾಗ್ಯ. ಇನ್ನು ಚೌಡಿಕೆ ಸಂಪ್ರದಾಯದವರಲ್ಲಿ ಎರಡು ಬಗೆಯನ್ನ ಗುರುತಿಸಬಹುದಾಗಿದೆ.
ಮನೆತನದಿಂದ ಬಂದ ಸಂಪ್ರದಾಯದಂತೆ ದೀಕ್ಷೆ ಪಡೆದು ಮನೆ ದೇವತೆಯನ್ನ ಸ್ತುತಿಸುತ್ತಾ ಹಬ್ಬ ಹುಣ್ಣಿಮೆ ದಿನಗಳಲ್ಲಿ ಚೌಡಿಕೆಯನ್ನ ಹಿಡಿದು ಮನೆ ಮನೆಗೂ ಹೋಗಿ ಹಾಡುತ್ತಾ ಭಿಕ್ಷೆಯನ್ನ ಬೇಡುವವರು. ಇನ್ನು ಎರಡನೆಯ ವರ್ಗದವರೆಂದರೆ ಅವರು ವೃತ್ತಿಗಾರರಾಗಿರುತ್ತಾರೆ. ಅವರು ಸಹ ದೀಕ್ಷೆಯನ್ನ ಪಡೆದಿರ್ತಾರೆ. ಆದ್ರೆ ಅವರು ಒಂದು ಕಡೆ ಇರೋದಿಲ್ಲ, ಊರೂರುಗಳನ್ನ ಸುತ್ತಿ ಜೀವನ ನಡೆಸುವವರು. ಇನ್ನು ಜೋಗತಿಯರು ಚೌಡಿಕೆಯನ್ನ ನುಡಿಸಿ ಹಾಡುವುದರಲ್ಲಿ ತುಂಬಾ ವಿಭಿನ್ನವಾಗಿರುತ್ತೆ. 3 ಜನ ಜೋಗತಿಯರಲ್ಲಿ ಒಬ್ಬರು ದೇವಿಯ ಕಥೆಯನ್ನ ಹೇಳಿದರೆ ಮತ್ತಿಬ್ಬರು ಅದಕ್ಕೆ ತಕ್ಕ ಹಾಗೆ ಹಿಮ್ಮೇಳದ ರೀತಿಯಲ್ಲಿ ದನಿಯನ್ನ ಗುಡಿಸಿ ಹಾಡ್ತಾರೆ. ಹಾಗೆ ಹಾಡಿಗೆ ತಕ್ಕಂತೆ ಜೋಗತಿಯರು ತಲೆಯ ಮೇಲೆ ದೇವಿಯ ಪ್ರತಿರೂಪದ ತಾಮ್ರದ ಕೊಡವನ್ನ ಸಿಂಗರಿಸಿ ತಲೆಯ ಮೇಲೆ ಹೊತ್ತುಕೊಂಡು ವಿವಿಧ ರೀತಿಯಲ್ಲಿ ಕುಣಿತಾರೆ. ಈ ಕುಣಿತವನ್ನ ಹೆಣ್ಣು ದೇವತೆಯ ಜಾತ್ರೆ ಉತ್ಸವ ಸಂದರ್ಭಗಳಲ್ಲಿ ಮಾತ್ರ ನೋಡಬಹುದಾಗಿದೆ. ಹಾಗೆ ಇಂದಿನ ಕಾಲದಲ್ಲಿ ಜೋಗತಿಯಾಗಿ ದೀಕ್ಷೆಯನ್ನ ಪಡೆದಂತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡದೆ ದೇವದಾಸಿ ವೃತ್ತಿಗೆ ದೂಡಲಾಗ್ತಿತ್ತು. ಆದ್ರೆ ಕಾಲ ಬದಲಾದಂತೆ ಆ ಅನಿಷ್ಟ ಪದ್ಧತಿ ಬದಲಾಗಿ ಅವರಿಗೂ ಮದುವೆ ಮಾಡಲಾಗುತ್ತಿದೆ. ಹಾಗೆ ನಪುಂಸಕರಾದ ಗಂಡಸರು ಹೆಂಗಸರ ವೇಷವನ್ನ ಧರಿಸಿ ಜೋಗತಿ ಹಾಗೂ ಜೋಗಮ್ಮ ಆಗಿ ಹಾಡಿ ಕುಣಿತಾರೆ. ಈ ಚೌಡಿಕೆ ಸಂಪ್ರದಾಯ ಮರಾಠಿಗಳು, ಹರಿಜನರು ಹಾಗೂ ಕುರುಬರು ಬೆಳೆಸಿಕೊಂಡು ಬಂದ ಸಂಪ್ರದಾಯವಾಗಿದೆ. ಹೀಗೆ ಚೌಡಿಕೆ ಎಂಬ ಪವಿತ್ರ ವಾದ್ಯವು ಜನ್ಮ ತಳೆಯಿತು. ಇಂಥ ಹಲವು ವಿಭಿನ್ನವಾದ ಕಥೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹುದೋ ಹುದೋ ಎಲ್ಲಮ್ಮ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.